ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋವನ್ನ ಲಕ್ಷ್ಯವಿಟ್ಟು ಗಮನಿಸಿಕೊಳ್ತಾ ಇರುವ ನಿಮ್ಮೆಲ್ಲರನ್ನ ಸರಿಸಾಟಿ ಇಲ್ಲದ ನಾಮವಾಗಿರುವ ನಸರೇತಿನ ಯೇಸು ಕ್ರಿಸ್ತನೆಂಬ ಅಧಿಕಾರವುಳ್ಳ ಜೀವವುಳ್ಳ ನಾಮದಲ್ಲಿ ಈ ಒಂದು ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ದಿವಸ ನಾನು ನೀವು ಕಲೀಲಿಕ್ಕೋಸ್ಕರವಾಗಿ ಹೋಗ್ತಾ ಇರುವಂತಹ ಬಹುದೊಡ್ಡ ವಿಷಯ ಭಾಗ ಯಾವುದು ಅಂತ ಹೇಳೋದಾದ್ರೆ, ಸತ್ಯವೇದದ ಎಲ್ಲಾ ವಾಕ್ಯಗಳು ಏನನ್ನ ಸೂಚಿಸುತ್ತವೆ. ಮತ್ತೊಂದು ಬಾರಿ ಗಮನಿಸಿರಿ, ಸತ್ಯವೇದದ ಎಲ್ಲಾ ಭಾಗಗಳು ಏನನ್ನ ಸೂಚಿಸ್ತವೆ. ಈ ದಿವಸ ನಾವು ನೋಡ್ಕೊಳ್ತಾ ಇರುವಂತಹ ಪ್ರಕಾರ ಸತ್ಯವೇದದಲ್ಲಿರುವಂತಹ ಕೆಲವೊಂದು ನಿರ್ದಿಷ್ಟವಾಗಿರುವಂತಹ ಭಾಗಗಳನ್ನು ಇಟ್ಕೊಂಡು ಅನೇಕ ಜನರು ಈ ಭಾಗ ಆಶೀರ್ವಾದಕ್ಕೋಸ್ಕರವಾಗಿರುವಂಥದ್ದು ಮಾತ್ರ, ಈ ಭಾಗ ಮಹತ್ತರವಾದಂತಹ ಕಾರ್ಯಗಳನ್ನ ಮಾಡ್ಲಿಕ್ಕೋಸ್ಕರವಾಗಿರುವಂತಹ ಭಾಗ, ತದನಂತರವಾಗಿ ಈ ಭಾಗ ನಮ್ಮನ್ನ ದರಿದ್ರತೆಯಿಂದ ಬಿಡುಗಡೆಗೊಳಿಸುವಂತಹ ಸ್ವತಂತ್ರಗೊಳಿಸುವಂತಹ ಒಂದು ಭಾಗ ಅಂತ ಮಾತ್ರ ಸೂಚಿಸುವಂತ ಕೆಲವೊಂದು ಭಾಗಗಳನ್ನ ವಿಧ ವಿಧವಾಗಿ ವಿಂಗಡಿಸುವಂತ ಅನೇಕ ಜನರಿದ್ದಾರೆ. ಆದರೆ ಒಟ್ಟಾರೆಯಾಗಿ ನಾವು ನೋಡುವಾಗ ಸತ್ಯವೇದದ ಎಲ್ಲಾ ವಾಕ್ಯಗಳು ಏನನ್ನ ಸೂಚಿಸ್ತದೆ ಅಂತ ಹೇಳೋದಾದ್ರೆ, ಯೆಹೋವನಲ್ಲಿ ಭರವಸವಿಡುವಂಥದ್ದು. ಏನನ್ನ ಸೂಚಿಸ್ತದೆ? ಯೆಹೋವನಲ್ಲಿ ಭರವಸವಿಡುವಂಥದ್ದನ್ನ ಸೂಚಿಸ್ತದೆ ಸತ್ಯವೇದದ ಎಲ್ಲಾ ಭಾಗಗಳು. ಹಾಗಾದ್ರೆ ಈ ದಿವಸ ನಾನು ನೀವು ಯಾವುದಕ್ಕೋಸ್ಕರವಾಗಿ, ಯಾವ ವಾಕ್ಯ ಭಾಗಗಳಿಗೋಸ್ಕರವಾಗಿ ನಾನು ನೀವು ಕುತೂಹಲದಿಂದ ಎದುರು ನೋಡ್ತಾ ಇದ್ದೀವಿ? ಯೆಹೋವನಲ್ಲಿ ಭರವಸೆ ಬಿಡುವಂತ ವಾಕ್ಯಗಳಿಗೋಸ್ಕರವಾಗಿ ಕುತೂಹಲದಿಂದ ಎದುರು ನೋಡ್ತಾ ಇದೀವೋ, ಅಥವಾ ದರಿದ್ರತೆಯಿಂದ ನನ್ನನ್ನ ನಿಮ್ಮನ್ನ ಸ್ವತಂತ್ರಗೊಳಿಸುವಂತಹ ನಿರ್ದಿಷ್ಟವಾಗಿರುವಂತಹ ವಾಕ್ಯ ಭಾಗಕ್ಕೋಸ್ಕರವಾಗಿ ಕುತೂಹಲದಿಂದ ಎದುರು ನೋಡ್ತಾ ಇದೀವೋ? ಈ ವಿಷಯವನ್ನ ಬಹಳ ಗಮನದಲ್ಲಿಟ್ಟುಕೊಳ್ಬೇಕು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನದಲ್ಲಿ ಏನ್ ಹೇಳ್ತದೆ ಗೊತ್ತಾ? ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡಬೇಕು ಅಂತ ಸತ್ಯವೇದ ಹೇಳ್ತದೆ. ಯಾವುದನ್ನ ಆಶ್ರಯಿಸಿಕೊಳ್ಳದೆ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಸತ್ಯವೇದದ ಎಲ್ಲಾ ಭಾಗಗಳು, ಎಲ್ಲಾ ವಾಕ್ಯಗಳು, ತದನಂತರವಾಗಿ ಸಾಮ್ಯಗಳು, ತದನಂತರವಾಗಿ ಧರ್ಮಶಾಸ್ತ್ರದ ಕೆಲವೊಂದು ಭಾಗಗಳು, ತದನಂತರವಾಗಿ ಇನ್ನಿತರ ಅನೇಕ ವಾಕ್ಯ ಭಾಗಗಳು ಯಾತಕ್ಕೋಸ್ಕರವಾಗಿ ಬರೆಯಲ್ಪಟ್ಟಿದೆ, ಯಾತಕ್ಕೋಸ್ಕರವಾಗಿ ಅನೇಕ ಜನರು ನಿಂದನೆಗಳನ್ನು ಅನುಭವಿಸಿದ್ದಾರೆ, ಯಾತಕ್ಕೋಸ್ಕರವಾಗಿ ಮರಣದ ಹಾದಿಗಳನ್ನ ದಾಡ್ತಾ ಅನೇಕ ಜನರು ಮುಳ್ಳಿನ ಆ ಒಂದು ಅನುಭವ ಏನಿದೆಯಲ್ಲ, ಒಂದು ಮಾನಸಿಕವಾಗಿರುವಂತ ಕುಗ್ಗೋದಂತ ಒಂದು ಅನುಭವಗಳ ನಡುವೆ ಅನೇಕ ಜನರು ನಡೆದಿರುವಂತಹ ಮುಖ್ಯವಾಗಿರುವಂತಹ ಏನು ಅಂತ ಗುರಿ ಏನು ಗೊತ್ತಾ? ಅವರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಭರವಸೆ ಬಿಟ್ಟು ಆತನು ತೋರಿಸಿರುವಂತಹ ನಿತ್ಯವಾಗಿರುವಂತಹ ಪ್ರದೇಶಕ್ಕೆ ಹೋಗ್ಬೇಕು, ಆ ನಿತ್ಯವಾಗಿರುವಂತಹ ರಾಜ್ಯಕ್ಕೆ ಪ್ರವೇಶಿಸಬೇಕು ಅಂತಾನೆ ಏನ್ ಮಾಡಿರುವಂಥದ್ದು, ಅನೇಕ ನಿಂದೆಗಳನ್ನ ಅನುಭವಿಸಿರುವಂಥದ್ದು, ಅನೇಕ ನೋವುಗಳನ್ನು ಅನುಭವಿಸಿರುವಂಥದ್ದು ಇದೇ ಕಾರಣದಿಂದ. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಭರವಸೆ ಬಿಡುವಂಥದ್ದು. ಯಾವಾಗ ನಾನು ನೀವು ಯೆಹೋವನಲ್ಲಿ ಭರವಸೆ ಬಿಡುತ್ತೀವೋ, ಆಗ ಕೆಲವೊಂದು ವಿಷಯಗಳಲ್ಲಿ ಪರಿಪೂರ್ಣತೆಯ ಆ ಪ್ರಬುದ್ಧತೆಯನ್ನು ಹೊಂದಿಕೊಳ್ತೇವೆ. ಯಾವಾಗ ನಾನು ನೀವು ಪಾಸ್ಟರ್ಸ್ಗಳ ಮೇಲೆ, ತದನಂತರ ವಿಶ್ವಾಸಗಳ ಮೇಲೆ, ಕೆಲವೊಂದು ನಮ್ಮ ಮೂಲಭೂತ ಸೌಕರ್ಯಗಳು, ಬಹಳ ಆರ್ಥಿಕತೆ ವಿಷಯವೋ ಅಥವಾ ಇನ್ನಿತರ ವಿಷಯಗಳ ಮೇಲೆ ಭರವಸೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವಾಗ ಏನಾಗ್ತದೆ ಅಂತ ಹೇಳೋದಾದ್ರೆ ಕೆಲವೊಂದು ವಿಷಯಗಳಲ್ಲಿ ಎಡವಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆಶೀರ್ವಾದದ ಪ್ರವಾದನೆಗಳನ್ನ ನಿರೀಕ್ಷಿಸಿಕೊಂಡು ಮುಂದೋಗುವಂಥದ್ದಾದ್ರೆ ಖಂಡಿತವಾಗಿ ಇಡುವಂತಹ ಸಾಧ್ಯತೆ ಇರ್ತದೆ. ಅದರ ಬದಲಾಗಿ ನಿಮ್ಮ ಏನು ಅಂತ ಹೇಳಿದ್ರೆ ಸಭೆಯ ಆ ಬೆಳವಣಿಗೆಗೋಸ್ಕರವಾಗಿ ಕೊಡಲ್ಪಟ್ಟಂತ ವರಗಳನ್ನ ಜೊತೆಲಿ ಇಟ್ಟುಕೊಂಡು ಮುಖ್ಯವಾಗಿ ಯೆಹೋವನಲ್ಲಿ ಆಶ್ರಯಿಸ್ತಾ ಇರೋದಾದ್ರೆ ಅದು ಒಳ್ಳೆಯ ವಿಷಯವಾಗಿದೆ. ಯಾವನಿಗೆ ಯೆಹೋವನ ದೇವರಾಗಿರುತ್ತಾನೋ ಅವನ ಧನ್ಯನು. ಹೇಗೆ ಯೆಹೋವನ ದೇವರಾಗುವಂಥದ್ದು ಅಂತ ಹೇಳೋದಾದ್ರೆ, ಯೆಹೋವನಲ್ಲಿ ಭರವಸೆ ಬಿಟ್ಟು ಈತನೇ ನನ್ನೆಲ್ಲ ವಿಷಯಗಳಿಗೆ ಪರಿಹಾರಕನು ಎಂಬುದಾಗಿ ನಾನು ನೀವು ಯೋಚನೆ ಮಾಡೋದಾದ್ರೆ ಖಂಡಿತವಾಗಿ ಈ ವಿಷಯಗಳಲ್ಲಿ ಜಯವನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ಸತ್ಯವೇದದ ಎಲ್ಲಾ ಭಾಗಗಳು ಸೂಚಿಸ್ತಾ ಇರುವಂತದ್ದು ಏನು ಗೊತ್ತಾ? ಯೆಹೋವನಲ್ಲಿ ಭರವಸೆ ಬಿಡಬೇಕೆಂಬುದಾಗಿ. ಅನೇಕ ಜನರು ಇದನ್ನ ಫಾಲೋ ಮಾಡಿದ್ರು, ನಾನು ನೀವು ಅದನ್ನ ಫಾಲೋ ಮಾಡೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.